ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನಗೆ ಅತಿ ಪ್ರಿಯವಾಗಿರುವ ನನ್ನ ಸಹೋದರಿ ಸಹೋದರ, ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಕರ್ತನ ಶಾಂತಿ, ಸಮಾಧಾನ, ಕೃಪೆಯು ಎಲ್ಲ ಸಮಯಗಳಲ್ಲಿ ನಿಮ್ಮ ಹೃದಯವನ್ನು ಆಳ್ವಿಕೆ ಮಾಡ್ತಾ ಇದೆಯಾ? ದೇವರಿಗೆ ವಂದನೆ, ನಿಮಗೂ ಧನ್ಯವಾದ. ಪ್ರತಿನಿತ್ಯ ದೇವರ ವಾಕ್ಯಗಳನ್ನು ಕೇಳಲಿಕ್ಕೆ ಸಿದ್ಧ ಮನಸ್ಸಿನಿಂದ ನೀವು ನಿಮ್ಮ ಕುಟುಂಬ ಕಾಯುತ್ತಿರುವುದನ್ನು ನಾನು ಕೇಳಿ ನೋಡಿ ಸಂತೋಷಿಸುತ್ತೇನೆ. ದೇವರು ಇವತ್ತು ಕೂಡ ನಿಮ್ಮೊಟ್ಟಿಗೆ ಮಾತನಾಡಿ ನಿಮ್ಮನ್ನು ಅನುಗ್ರಹಿಸಲಿ. ನಾವು ಲೋಕದಲ್ಲಿ ಮಾತನಾಡುವುದನ್ನು ಕೆಲವರನ್ನ ನೋಡ್ತಾ ಇರ್ತೇವೆ. ಕೆಲವರು ಹೇಳ್ತಾರೆ, ಏನಪ್ಪ ನಿನ್ನ ಕುಟುಂಬವನ್ನು ನೋಡಿ ಸಂತೋಷ ಆಗ್ತದೆ, ನಿನ್ನ ಮಕ್ಕಳನ್ನು ನೋಡಿ ಸಂತೋಷ ಆಗ್ತದೆ, ನಿನ್ನ ಬೆಳವಣಿಗೆಯನ್ನು ನೋಡಿ ಸಂತೋಷ ಆಗ್ತದೆ, ನೀವು ಈ ಕಾಲಕ್ಕೆ ಭಾಗ್ಯವಂತರು, ನೀವು ಧನ್ಯರಪ್ಪ, ನಿಮಗೇನು ಅಂತಾರೆ. ಒಂದು ವೇಳೆ ಕುಟುಂಬದಲ್ಲಿ ನಂತರ ಕೆಲವು ದಿನಗಳ ನಂತರ ಮಕ್ಕಳು ದಾರಿ ತಪ್ಪಿದರು, ಸ್ವಲ್ಪ ಕುಟುಂಬದಲ್ಲಿ ಏರುಪೇರು ಆಯಿತು ಅಂದರೆ, ಅಯ್ಯೋ ನಿಮಗೆ ಈ ರೀತಿಯಾಗಿ ನಡೆಯಬಾರದಾಗಿತ್ತು, ಅಯ್ಯೋ ಯಾಕೆ ಹಿಂಗೆ ನಡೀತಾ ಇದೆ ನಿಮಗೆ ಎಂದು ಮರು ಪ್ರಶ್ನೆಯನ್ನು, ಮರು ಮಾತನ್ನು ಮಾತನಾಡ್ತಾರೆ. ಆದರೆ ಲೋಕದ ರೀತಿಯಲ್ಲಿ ದೇವರ ವಾಕ್ಯ ಅಲ್ಲ. ದೇವರ ವಾಕ್ಯ ನಮ್ಮನ್ನು ಯಾವಾಗಲೂ ನಾವು ಧನ್ಯರೇ ಎಂದು ಹೇಳುತ್ತದೆ, ಭಾಗ್ಯವಂತರೇ ಎಂದು ಹೇಳುತ್ತದೆ. ಯಾಕೆ ಎಂದು ದೇವರ ವಾಕ್ಯದಿಂದ ತಿಳಿದುಕೊಳ್ಳೋಣ. ಈ ದಿನದ ಮುಖ್ಯವಾದ ದೇವರ ವಾಕ್ಯವು ಯೆರೆಮೀಯನ ಗ್ರಂಥ 17ನೇ ಅಧ್ಯಾಯ 7ನೇ ವಚನ. ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ಧನ್ಯನು ಎಂದು ಯೆರೆಮೀಯನ ಮೂಲಕವಾಗಿ ದೇವರು ನಮಗೆ ತಿಳಿಯಪಡಿಸುತ್ತಾ ಇದ್ದಾರೆ. ಹೌದು ನನ್ನ ಪ್ರಿಯ ದೇವಜನವೇ, ಹಣ ಇರುವ, ಕೆಲಸ ಇರುವ, ಮನೆ ಇರುವ, ಕಾರಿರುವ, ಆಶೀರ್ವಾದ ಇರುವಂಥವರನ್ನು ನೋಡಿ ಅಲ್ಲ, ಬದಲಾಗಿ ಲೋಕದಲ್ಲಿ ಇರುವಂಥವುಗಳೆಲ್ಲವೂ ಒಂದೇ ರೀತಿಯಾಗಿ ನಮ್ಮಲ್ಲಿರುವಂಥದ್ದು ಬೇರೆಯದೇ ಯಾವುದೋ ಒಂದು. ಅದನ್ನು ಈ ವಾಕ್ಯದಲ್ಲಿ ಹೇಳುತ್ತಾ ಇದ್ದಾರೆ. ನೀನು ಕರ್ತನಲ್ಲಿ ನಂಬಿಕೆ ಇಟ್ಟಿದ್ದರೆ, ಯಾವನು ಕರ್ತನಲ್ಲಿ ನಂಬಿಕೆ ಇಟ್ಟಿದ್ದಾನೋ. ಇವತ್ತು ಈ ವಾಕ್ಯ ನೀವು ನೋಡುತ್ತಿದ್ದೀರೆಂದರೆ ನೀವು ಯೇಸುವಿನಲ್ಲಿ ನಂಬಿಕೆ ಉಳ್ಳವರು. ಯಾಕೆಂದರೆ ಬೇರೆಯವರು ಇದನ್ನು ನೋಡಲಿಕ್ಕೆ ಬರೋದಿಲ್ಲ. ಇದು ಜನರಲ್ ಅಲ್ಲ, ಅಂದರೆ ಎಲ್ಲರಿಗೂ ಸಿಗುವಂಥ ವಾಕ್ಯ ಅಲ್ಲ. ಯಾವುದೋ ಒಂದು ಕೊಳ್ಳುವ ವಸ್ತು ಕೊಳ್ಳುವ ಮಾರುವುದಲ್ಲ, ಯಾವುದೇ ಒಂದು ಪ್ರಾಣಿ ಪಕ್ಷಿಗಳ ಕುರಿತಾಗಿ ಅಲ್ಲ, ಪ್ರಯಾಣದ ಕುರಿತಾಗಿ ಅಲ್ಲ, ಬದಲಾಗಿ ಇದು ಯೇಸು ಕ್ರಿಸ್ತನ ಕುರಿತಾಗಿ ಮಾತನಾಡುವ ಚಾನಲ್. ಇಲ್ಲಿ ದೇವರ ಮಾತುಗಳನ್ನು ಮಾತ್ರವೇ ಮಾತಾಡಲ್ಪಡುತ್ತದೆ, ಬೇರೆ ಯಾವುದೂ ಇಲ್ಲ. ಹಾಗಾದರೆ ಇಲ್ಲಿ ನೀವು ಇದನ್ನು ಆಯ್ಕೆ ಮಾಡಿಕೊಂಡು ಪ್ರತಿನಿತ್ಯ ಈ ವಾಕ್ಯವನ್ನು ನೀವು ಕೇಳಿಸ್ಕೊಳ್ತಾ ಇದ್ದೀರಂದರೆ ಅದರರ್ಥ ಏನು ಗೊತ್ತಾ? ನೀವು ಕರ್ತನಲ್ಲಿ ನಂಬಿಕೆ ಉಳ್ಳವರಾಗಿದ್ದೀರಿ. ಪ್ರಿಯ ದೇವಜನವೇ, ನೀವು ಕರ್ತನಲ್ಲಿ ನಂಬಿಕೆ ಇಟ್ಟಿರುವುದರಿಂದ ಯಾರಿಗೆ ಕರ್ತನು ಭರವಸವಾಗಿದ್ದಾನೋ ಅವರು ಧನ್ಯರು ಅಂತ ದೇವರ ವಾಕ್ಯ ಹೇಳುತ್ತದೆ. ಅನೇಕರಿಗೆ ಅನೇಕ ಕಾರ್ಯಗಳ ಮೇಲೆ ಭರವಸೆ ಇರುತ್ತದೆ. ಹೌದು, ನಾನು ಇನ್ವೆಸ್ಟ್ ಮಾಡಿರುವಂಥ ಹಣ ನನಗೆ ಸಹಾಯ ಆಗ್ತದೆ, ನಾನು ಕೊಂಡಿಟ್ಟಿರುವಂಥ ಸೈಟು, ನಾನು ಮಾಡಿಟ್ಟಿರುವಂಥ ಕೆಲಸಗಳು, ನಾನು ಕೊಟ್ಟಿರುವಂಥ ಹಣ ಹಿಂತಿರುಗಿ ನನಗೆ ಸಹಾಯ ಆಗ್ತದೆ ಅಂತ ಭರವಸೆ ಇಟ್ಟಿರುತ್ತಾರೆ. ಕೆಲವು ಸಂದರ್ಭಗಳಲ್ಲಿ ನೋಡಿರಿ, ಟೈಮ್ ಬಂದಾಗ ಯಾವುದೂ ಕೂಡ ಕೈಗೆ ಸಿಗೋದಿಲ್ಲ ಅವರಿಗೆ. ಹೌದು, ಅವರ ಭರವಸೆ, ಅವರ ನಂಬಿಕೆ ಯಾವುಗಳ ಮೇಲಿತ್ತು ಅಂದರೆ ತಮ್ಮ ಸ್ವಂತದವರ ಮೇಲೆ, ತಾವು ಕೊಟ್ಟು ಇಟ್ಟವರ ಮೇಲೆ. ಕೊಡುವಾಗ ತೆಗೆದುಕೊಳ್ಳುತ್ತಾರೆ, ಹಿಂತಿರುಗಿ ಕೊಡುವಾಗ ಟೈಮ್ಗೆ ಕೊಡೋದಿಲ್ಲ. ತೆಗೆದುಕೊಳ್ಳುವಾಗ ನಾವು ಕೊಡುತ್ತೇವಲ್ಲವಾ, ನನಗೆ ಬೇಕು, ಕಷ್ಟ ಇದೆ ಅಂದರೆ, ಅಯ್ಯೋ ಈಗ ಎಲ್ಲಿದೆ, ಕೊಡುತ್ತೇನೆ, ಕೊಡಲ್ಲ ಅಂತ ಹೇಳಿದ್ನಾ, ಕೊಡುತ್ತೇನಲ್ವಾ ಅಂತ ಹೇಳಿ ನಮಗೆ ಅವರು ಯಾಮಾರಿಸುವುದಕ್ಕೂ ಇಲ್ಲವೇ ನಮಗೆ ವಿರೋಧವಾಗಿ ಮಾತನಾಡುತ್ತಾರೆ. ಅಂದರೆ ಮನುಷ್ಯರ ಮೇಲೆ ಭರವಸೆ ಇಡುವುದು ನಂಬಿಕೆ ಇಡುವಂಥವರ ಕೆಲಸ ಹಾಗೆ ಆಗ್ತದೆ. ಮಾತ್ರವಲ್ಲದೆ ವೈದ್ಯರುಗಳ ಮೇಲೆ ನಂಬಿಕೆ ಇಡುತ್ತಾರೆ, ಸರ್ಕಾರಗಳ ಮೇಲೆ ನಂಬಿಕೆ ಇಡುತ್ತಾರೆ, ಜನರ ಮೇಲೆ ನಂಬಿಕೆ ಇಡುತ್ತಾರೆ. ದೇವರು ನಮಗೆ ಹೇಳಿಕೊಡೋದು, ಮಕ್ಕಳೇ, ಅವರೆಲ್ಲರನ್ನ ನಾನು ನಿನಗೆ ಸಹಾಯಕನಾಗಿ ಕಳಿಸ್ತೇನೆ, ನೀನು ನನ್ನ ಮೇಲೆ ಭರವಸೆ ಇಡು, ನಿನ್ನ ಕುಟುಂಬ, ನಿನ್ನ ಜೀವಿತ ಸಮಾಧಾನಕರವಾಗಿ ನಡೆಸುವಂಥ ಜವಾಬ್ದಾರಿ ನನ್ನದು ಅಂತ ದೇವರು ನಮ್ಮೊಟ್ಟಿಗೆ ಮಾತು ಕೊಡುತ್ತಾರೆ. ಇವತ್ತು ನೀವು ಪೂರ್ಣ ಮನಸ್ಸಿನಿಂದ
ಪೂರ್ಣ ಬುದ್ಧಿಯಿಂದ ಪೂರ್ಣ ಶಕ್ತಿಯಿಂದ ದೇವರನ್ನು ಪ್ರೀತಿಸಿ ಆತನ ಮೇಲೆ ಪರಿಪೂರ್ಣ ನಂಬಿಕೆಯನ್ನು ನೀವು ಇಡುವುದಾದರೆ, ನೀವು ಆತನಲ್ಲಿ ಭರವಸೆ ಇಡುವುದಾದರೆ, ದೇವರು ಹೇಳುತ್ತಾನೆ, ನೀನು ಧನ್ಯನು, ನೀನು ಚಿಂತೆ ಮಾಡಬೇಡ, ನೀನು ಸರಿಯಾದ ಮಾರ್ಗವನ್ನು ನೀನು ಆಯ್ಕೆ ಮಾಡಿಕೊಂಡಿದ್ದೀಯಾ ಎಂದು ದೇವರು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಯಾಕೆ ಗೊತ್ತಾ, ಕೆಲವು ಸಾರಿ ಈ ರೀತಿಯಾಗಿ ಭರವಸೆ ಇಟ್ಟಾಗ, ನಂಬಿಕೆ ಇಟ್ಟಾಗ, ಕೆಲವು ಸಂದರ್ಭಗಳಲ್ಲಿ ನಮ್ಮ ಕೆಲಸ ಕಾರ್ಯಗಳು ಏರುಪೇರಾಗಬಹುದು. ಖಂಡಿತ ಏರುಪೇರಾಗ್ತದೆ. ಎಲ್ಲ ದಿವಸಗಳು ಒಂದೇ ರೀತಿ ಇರುವುದಿಲ್ಲ. ಆದರೆ ಏರುಪೇರು ಆದಾಗಲೂ ನಮ್ಮನ್ನು ಕರ್ತನು ಸ್ಥಿರವಾಗಿ ಬಂಡೆಯ ಮೇಲೆ ನಿಲ್ಲಿಸಿ, ನಮ್ಮ ವಿರುದ್ಧವಾಗಿ ಬರಬಹುದಾದ ಕೇಡುಗಳು, ನಮಗೆ ಆಗಬಹುದಾದಂಥ ನಷ್ಟಗಳಿಂದ ದೇವರು ನಮ್ಮನ್ನು ತಪ್ಪಿಸುತ್ತಾರಂತೆ, ನಮ್ಮನ್ನು ಕಾಪಾಡುತ್ತಾರೆಂದು ದೇವರ ವಾಕ್ಯವು ಹೇಳುತ್ತಾ ಇದೆ. ಹೌದು ದೇವಜನವೇ, ದೇವ ಭಕ್ತರುಗಳು ಅನೇಕರು ದೇವರಲ್ಲಿ ಭರವಸೆ ಇಟ್ಟಿದ್ದರು. ಇವತ್ತು ನೀವು ನಾನು ಕರ್ತನಲ್ಲಿ ಭರವಸೆ ಇಟ್ಟರೆ ನಮಗೆ ಆತನು ಸಹಾಯಕನಾಗಿದ್ದಾನೆ. ಏರುಪೇರುಗಳಾಗ್ತವೆ ಅಂತ ಹೇಳುವಾಗ ಕೆಲವು ಸಾರಿ ನಾವು ನಮ್ಮ ಕೆಲಸ ಕಾರ್ಯಗಳಲ್ಲಿ ನೋಡ್ರಿ, ನಾವು ಎದುರು ನೋಡುವಂಥ ಆಶೀರ್ವಾದ ಸಿಗುವುದಿಲ್ಲ, ನಾವು ಅಂದುಕೊಂಡ ಹಾಗೆ ನಡೆಯುವುದಿಲ್ಲ. ಆದರೂ ದೇವರು ಹೇಳುತ್ತಾನೆ, ನೀನಂತೂ ಸ್ಥಿರವಾಗಿರು, ನೀನಂತೂ ಕದಲಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆಂದು ದೇವರು ಹೇಳುವುದನ್ನು ನಾವು ಕೇಳುತ್ತಾ ಇದ್ದೇವೆ. ಒಂದು ಮಾತನ್ನು ಬೈಬಲ್ ನಮಗೆ ಒಬ್ಬ ವ್ಯಕ್ತಿಯ ಮೂಲಕವಾಗಿ ನಮಗೆ ಎಚ್ಚರಪಡಿಸುತ್ತದೆ. ಅದನ್ನು ನಾವು ಕೀರ್ತನೆಗಳ ಗ್ರಂಥ 146ರಲ್ಲಿ 5ನೇ ವಚನವನ್ನು ಓದುವುದರಿಂದ ತಿಳಿದುಕೊಳ್ಳುತ್ತೇವೆ. ಯಾವನಿಗೆ ಯಾಕೋಬನ ದೇವರು ಸಹಾಯಕನೋ, ಯಾವನು ತನ್ನ ದೇವರಾದ ಕರ್ತನನ್ನು ನಂಬಿರುತ್ತಾನೋ ಅವನೇ ಧನ್ಯನು ಎಂದು ಹೇಳುತ್ತಾ ಇದ್ದಾನೆ. ಈಗ ಇಲ್ಲಿ ನನ್ನ ಒಂದು ಅನುಮಾನ ಏನೆಂದರೆ, ಯಾಕೆ ಯಾಕೋಬನ ಹೆಸರನ್ನು ಇಲ್ಲಿ ತೆಗೆದುಕೊಳ್ಳಲ್ಪಡುತ್ತಾ ಇದೆ? ಯಾಕೋಬನು ಎಂಬ ಹೆಸರಿಗೆ ಅರ್ಥನೇ ಮೋಸಗಾರನು. ಪ್ರಿಯ ದೇವಜನವೇ, ಅನೇಕ ಸಾರಿ ನಾವೇನು ಒಳ್ಳೆಯವರಲ್ಲ, ನಾವು ಪಾಪಿಗಳು, ನಾವು ಮೋಸಗಾರರು, ಕೆಟ್ಟವರು. ಯಾರಿಗೆ? ನೀವು ಅನ್ನಬಹುದು, ಅಯ್ಯ ನಾನು ಯಾವ ಮನುಷ್ಯನಿಗೂ ಮೋಸ ಮಾಡ್ತಾ ಇಲ್ಲ, ಯಾರಿಗೂ ನಾನು ಕೇಡು ಬಗೆಯುತ್ತಾ ಇಲ್ವಲ್ಲ. ಖಂಡಿತ ನೀವು ಮನುಷ್ಯರಿಗೆ ಕೇಡು ಬಗೆಯದೇ ಇರಬಹುದು. ಆದರೆ ದೇವರಿಗೆ ನಿಮ್ಮನ್ನು ಹೋಲಿಸಿಕೊಳ್ಳುವಾಗ, ನನ್ನನ್ನು ಹೋಲಿಸಿಕೊಳ್ಳುವಾಗ ಆತನು ಮಹಾಪರಿಶುದ್ಧನಾಗಿ ಕಾಣಿಸಿಕೊಳ್ಳುತ್ತಾನೆ, ನಾವಾದರೂ ಪಾಪಿಗಳಾಗಿ ಕಾಣಿಸಿಕೊಳ್ಳುತ್ತೇವೆ. ಹಾಗಾದರೆ ನಾವು ಜನ್ಮತಃ ಮೋಸಗಾರರು, ನಾವು ಜನ್ಮತಃ ಪಾಪಿಗಳು, ನಾವು ಕೆಟ್ಟವರು. ಇಂತಹ ಪರಿಸ್ಥಿತಿಯಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಈ ಯಾಕೋಬನು ಯಾಕೋಬನಾಗಿ ಇರಲಿಲ್ಲ, ಯಾಕೋಬನು ಇಸ್ರಾಯೇಲನಾಗಿ ಮಾರ್ಪಟ್ಟನು, ಅಂದರೆ ಆಶೀರ್ವದಿಸಲ್ಪಟ್ಟವನಾಗಿ. ಮೋಸಗಾರನೇ ನಿಜ, ಅವನು ಮೋಸ ಮಾಡಿದನು ನಿಜ, ಆದರೆ ಅವನು ಕರ್ತನಲ್ಲಿ ಪಶ್ಚಾತ್ತಾಪಪಟ್ಟನು. ಕರ್ತನೇ, ನಾನು ಪಾಪಿಯಯ್ಯ, ನಾನು ಯೋಗ್ಯನಲ್ಲ, ನನ್ನನ್ನು ನೀನು ಆಶೀರ್ವದಿಸದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ ಎಂದು ದೇವರೊಟ್ಟಿಗೆ ಮಾತಾಡಿದನು. ಆಶೀರ್ವಾದ ಅಂದರೆ ಕಣ್ಣು ಮುಚ್ಚಿ ಕಣ್ಣಿಗೆ ತೆಗೆಯೋದ್ರಲ್ಲಿ ಕೆಲವರು ಹೇಳ್ತಾರಲ್ವಾ, ಅಕ್ಷಯ ಪಾತ್ರೆ ಇತ್ತು, ಅದರಲ್ಲಿ ನಾನು 1 ಬಾಳೆಹಣ್ಣು ಹಾಕದೆ 2 ಬಾಳೆಹಣ್ಣು ಬಂತು, ಇಷ್ಟು ಹಣ ಹಾಕದೆ ಇಷ್ಟು ಹಣ ವಾಪಸ್ ಬಂತು, ಬೆಳಿಗ್ಗೆ ಆಗುವಷ್ಟರಲ್ಲಿ ನನಗೆ ಬಂಗಲೆ ಬಂತು. ಈ ಆಶೀರ್ವಾದ ಅಲ್ಲ. ಯಾಕೋಬನು ಕೋರಿಕೊಂಡ ಆಶೀರ್ವಾದ ದೈವಾಶೀರ್ವಾದ. ದೈವಾಶೀರ್ವಾದ ಎಂದರೆ ಅದು ಗೊತ್ತಾ? ಎಲ್ಲ ರೀತಿಯಾದಂಥ ಆಶೀರ್ವಾದಗಳು ದೈವಾಶೀರ್ವಾದ. ಆರೋಗ್ಯ, ಆಯಸ್ಸು, ನಮಗೆ ಬೇಕಾಗಿರುವ ಅಭಿಷೇಕ ಮತ್ತು ನಮ್ಮ ಜೀವನಕ್ಕೆ ಬೇಕಾದ ಎಲ್ಲವನ್ನೂ ಒದಗಿಸಿಕೊಡುವಂಥ ಕರ್ತನು, ಅದನ್ನು ನಾವು ದೈವಾಶೀರ್ವಾದ ಎನ್ನುತ್ತೇವೆ. ಹಾಗಾದರೆ ನಿಮ್ಮ ಮೇಲೆ ನನ್ನ ಮೇಲೆ ದೈವಾಶೀರ್ವಾದ ಇರಬೇಕು. ಯಾಕೋಬನು, ದೇವರೇ, ನಾನು ನಿನ್ನೊಟ್ಟಿಗೆ ಹೋರಾಡ್ತಾ ಇದ್ದೇನೆ, ನನಗೆ ಯಥೇಚ್ಛವಾಗಿ ಹಣ ಕೊಡು, ಇಲ್ಲವೇ ನನಗೆ ಕುರಿ ದನಗಳನ್ನು ಕೊಡು, ನಾನು ಎಲ್ಲ ದೇಶದಲ್ಲಿ ಎಲ್ಲ ಜನಕ್ಕಿಂತ ನಾನು ದೊಡ್ಡ ಐಶ್ವರ್ಯವಂತನಾಗಬೇಕು, ಅಲ್ಲಿವರೆಗೂ ನಿನ್ನನ್ನು ಬಿಡುವುದಿಲ್ಲ ಎಂದು ಹೋರಾಟ ಮಾಡಲಿಲ್ಲ. ಯಾಕೆಂದರೆ ಯಾಕೋಬನು ಎಲ್ಲ ದೈವಾಶೀರ್ವಾದಕ್ಕಾಗಿ ಕೇಳಿದನು. ಅದು ಯಾವುದೋ ನಿಮಗೂ ಗೊತ್ತು, ನನಗೂ ಗೊತ್ತು. ಆಗ ಖಂಡಿತವಾಗಿ ಹೋರಾಡಿ ತಾನು ಆಶೀರ್ವಾದ ಹೊಂದುವುದರಿಂದ ಅವನಿಗೆ ಇಸ್ರಾಯೇಲ್ ಎಂದು ಹೆಸರಾಯಿತು. ಇವತ್ತು ಪ್ರಾರ್ಥನೆಗಳಲ್ಲಿ ನಾವು ಹೋರಾಡ್ತಾ ಇದ್ದೇವಲ್ವಾ? ಖಂಡಿತವಾಗಿ ಭಕ್ತಿಯಲ್ಲಿ, ನಂಬಿಕೆಯಲ್ಲಿ ಭರವಸೆ ಇಡುವುದರ ಮೂಲಕವಾಗಿ ನಾವು ಹೋರಾಡ್ತಾ ಇದ್ದೇವೆ. ನಮ್ಮ ನಂಬಿಕೆಯು ಸ್ಥಿರವಾಗಿರುವಂತೆ, ನಮ್ಮ ನಂಬಿಕೆಯು ಬಲವಾಗುವಂತೆ ಪ್ರತಿನಿತ್ಯ ವಾಕ್ಯವನ್ನು ಕೇಳುತ್ತಾ ಕರ್ತನಲ್ಲಿ ವಿಶ್ವಾಸವನ್ನು ಇಡುತ್ತಾ ನಾವು ಮುಂದಕ್ಕೆ ಹೋಗುತ್ತಾ ಇದ್ದೀವಲ್ವಾ? ಕರ್ತನಿಗೆ ಸ್ತೋತ್ರ. ಪ್ರಿಯ ಸಹೋದರಿ,
ಗೊತ್ತುಂಟು ನಿಮ್ಮ ಹೋರಾಟ ಹೇಗಿದೆ ಅಂತ. ನಿನ್ನ ಕುಟುಂಬಕ್ಕಾಗಿ ನೀನು ಹೋರಾಡ್ತಾ ಇದೆಯಾ? ಯಾಕೋಬನು ದೇವರ ದೂತನೊಟ್ಟಿಗೆ ಹೋರಾಡಿದ ಹಾಗೆ ನೀವು ಕೂಡ ದೇವರೊಟ್ಟಿಗೆ ಹೋರಾಡ್ತಾ ಇದ್ದೀರಾ. ಅಪ್ಪ, ನೀನು ನನ್ನನ್ನು ಕರುಣಿಸಲೇಬೇಕಪ್ಪ, ನೀನು ನನ್ನ ಮೇಲೆ ಕೃಪೆಯನ್ನು ತೋರಿಸಲೇಬೇಕಪ್ಪ, ನೀನು ನನ್ನ ಮೇಲೆ ದಯ ತೋರಿಸಲೇಬೇಕಪ್ಪ. ನಾನು, ನನ್ನ ಕುಟುಂಬ, ನನಗೆ ಸಂಬಂಧಪಟ್ಟವರು ನಿನ್ನ ಮಾರ್ಗದಲ್ಲಿ ನಡೆಯಬೇಕಪ್ಪ. ನಾವು ಕೆಟ್ಟ ಮಾರ್ಗಕ್ಕೆ ಹೋಗಬಾರ್ದಪ್ಪ. ನಾವು ರಕ್ಷಣೆ ಪಡೆಯುವ ತನಕ, ಈ ಭೂಲೋಕದಿಂದ ಪರಲೋಕದ ತನಕ ನಿಮ್ಮನ್ನೇ ದೃಷ್ಟಿಸುತ್ತಾ ನಡೆಯುವಂತೆ ನನಗೆ ಸಹಾಯ ಮಾಡಪ್ಪ ಎಂದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀವಲ್ವ. ಕೇಡುಗಳಿಂದ ಕಾಪಾಡುವಂತೆ, ಕಷ್ಟಗಳಿಂದ ಬಿಡುಗಡೆ ಮಾಡುವಂತೆ, ಕುಟುಂಬದಲ್ಲಿರುವಂಥ ಕುಡುಕತನವನ್ನು ಬಿಡುಗಡೆ ಮಾಡುವಂತೆ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಲ್ವ. ನಿಮ್ಮ ಆಯಸ್ಸು ಹೆಚ್ಚುವಂತೆ, ನಿಮ್ಮ ದೇಹಕ್ಕೆ ಮತ್ತೆ ಹೆಚ್ಚಿನ ಬಲ ಬರುವಂತೆ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಲ್ವ. ಹಾಗಾದರೆ ಅದು ನಿಜವಾಗಿಯೂ ದೇವರೊಟ್ಟಿಗೆ ನಾವು ಕೇಳಿಕೊಳ್ಳುವ ಹೋರಾಟದ ಪ್ರಾರ್ಥನೆಯಾಗಿದೆ. ಹಾಲೆಲೂಯ. ಇವತ್ತು ನನ್ನ ಪ್ರಿಯ ದೇವಜನವೇ, ಅದಕ್ಕೆ ಬೈಬಲ್ ಕೀರ್ತನೆಗಳಲ್ಲಿ ಕೀರ್ತನೆಗಾರನು ಉದಾಹರಣೆಯಾಗಿ ಯಾಕೋಬನನ್ನು ಎತ್ತುಕೊಳ್ತಾ ಇದ್ದಾನೆ. ಮೋಸಗಾರನಾದವನು ಆತನು ಕರ್ತನ ಮಹಿಮೆಯನ್ನು ಕಂಡವನಾದನು. ಇವತ್ತು ನಾವು ಕೂಡ ಮಣ್ಣಾಗಿರುವವರು ದೇವರ ಮಹಿಮೆಯನ್ನು ಕಾಣಬೇಕಾದರೆ ನಾವೇನು ಮಾಡಬೇಕು? ಕರ್ತನಲ್ಲಿ ನಾವು ಭರವಸೆ ಇಡಬೇಕು. ಅದಕ್ಕೆ ಅಲ್ಲಿ 2ನೇ ಭಾಗ ಹೇಳುತ್ತದೆ, ಯಾವನು ತನ್ನ ದೇವರಾದ ಕರ್ತನನ್ನು ನಂಬಿರುತ್ತಾನೋ ಅವನೇ ಧನ್ಯನು. ಹೌದು, ಯಾರು ಕರ್ತನನ್ನು ನಂಬಿರುತ್ತಾರೆ ಅವರು ಧನ್ಯರು. ಲೋಕದವರೊಟ್ಟಿಗೆ ನಿಮ್ಮನ್ನು ಹೋಲಿಕೆ ಮಾಡಿಕೊಡಬೇಡ್ರಿ. ಲೋಕದ ಹಣ, ಲೋಕದ ಐಶ್ವರ್ಯ, ಲೋಕದ ಅಧಿಕಾರ, ಲೋಕದ ಕಾರ್ಯಗಳು ನಿಮಗೆ ದೇವರು ಕೊಟ್ಟಿರುವ ಆಶೀರ್ವಾದಗಳನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನಿಮಗೆ ಸಿಕ್ಕಿರುವ ಆಶೀರ್ವಾದಗಳು ಬೆಲೆ ಕಟ್ಟಲಾರದ ಆಶೀರ್ವಾದಗಳು. ಯೇಸುವಿಗೆ ಸ್ತೋತ್ರ. ನನ್ನನ್ನು ದೇವರು ಉತ್ತೇಜಿಸ್ತಾ ಇದ್ದಾನೆ ಈ ದಿನದಲ್ಲಿ. ಪ್ರಿಯ ದೇವಜನವೇ, ನಾವು ಯಾವಾಗಲೂ ಕರ್ತನಲ್ಲಿ ಭರವಸೆ ಇಡಬೇಕು, ನಂಬಿಕೆ ಇಡಬೇಕು. ಮನುಷ್ಯರನ್ನು ನಂಬಿದವರು ಖಂಡಿತ ಮೋಸ ಹೋಗ್ತಾರೆ. ಆದರೆ ಮಹಿಮೆಯುಳ್ಳ ಕರ್ತನನ್ನು ನಂಬಿದ ನಾವು ಎಂದಿಗೂ ಮೋಸ ಹೋಗುವುದಿಲ್ಲ. ಆತನು ನಮ್ಮ ನಂಬಿಕೆಯನ್ನು ಸ್ಥಿರಪಡಿಸುತ್ತಾನೆ. ಆತನು ನಮ್ಮನ್ನು ಬಲಪಡಿಸುತ್ತಾನೆ. ನಿಮ್ಮನ್ನು ಹೀನ ಸ್ಥಿತಿಯಿಂದ ಉತ್ತಮ ಸ್ಥಿತಿಗೆ ದೇವರು ತೆಗೆದುಕೊಂಡು ಹೋಗಲಿಕ್ಕೆ ಖಂಡಿತ ಸಾಧ್ಯ. ಯಾರು ನಾವು ಆಶೀರ್ವದಿಸಲ್ಪಟ್ಟವರು ಎಂದು ದೇವರ ವಾಕ್ಯವನ್ನು ನಾವು ಓದುವಾಗ ಒಂದು ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತದೆ. ಕೀರ್ತನೆಗಳ ಗ್ರಂಥ 144:15ನೇ ವಾಕ್ಯದಲ್ಲಿ, ಇಂಥ ಸುಸ್ಥಿತಿಯಲ್ಲಿರುವ ಜನರು ಧನ್ಯರು. ಯಾರಿಗೆ ಕರ್ತನು ದೇವರಾಗಿರುತ್ತಾನೋ ಅವರು ಭಾಗ್ಯವಂತರು. ಲೋಕದ ದೃಷ್ಟಿ ತೂಕ ಹಾಕುವಂಥದ್ದು ವ್ಯತ್ಯಾಸವಾಗಿ ತೂಕ ಹಾಕ್ತಾರೆ ಅಲ್ವಾ? ಯಾವುದನ್ನಾದರೂ ಒಂದು ಶಾಲೆಗೆ ನಿಮ್ಮ ಮಕ್ಕಳನ್ನು ಸೇರಿಸಬೇಕಾದರೆ ಆ ಫೀಸನ್ನು ಕಟ್ಟಲಿಕ್ಕೆ ನಿಮಗೆ ಅರ್ಹತೆ ಇರಬೇಕು. ಯಾವುದಾದ್ರೂ ಒಂದು ಹಾಸ್ಪಿಟ್ಲಿಗೆ ನಾವು ಟ್ರೀಟ್ಮೆಂಟ್ಗೆ ಹೋಗಬೇಕಾದ್ರೆ ಅಲ್ಲಿನ ಬೆಲೆಯನ್ನು ಸಹಿಸುವಂಥ ಶಕ್ತಿ ನಮಗಿರಬೇಕು. ಒಂದು ಕಂಪನಿಯಲ್ಲಿ, ಒಂದು ಫ್ಯಾಕ್ಟರಿಯಲ್ಲಿ, ಒಂದು ಯಾವುದನ್ನ ಕಾರ್ಯವನ್ನು ಒಂದು ಲೆವೆಲ್ ಇದೆ. ಅದು ಆ ಸ್ಥಿತಿ ಕೆಲವರನ್ನ ಕಳೆದ ದಿನಮಾನಗಳಲ್ಲಿ ನಾವು ನೋಡಿದೆವು. ಮೆಟ್ರೋ ಸ್ಟೇಷನ್ಗೆ ಒಬ್ಬ ಆತನನ್ನು ಮೂಟೆ ಪಂಚೆ ಕಟ್ಕೊಂಡೋಗಿದ್ದಕ್ಕೆ ಹತ್ತಿಸಲಿಲ್ಲ. ಅಲ್ಲಿನವರು ಹೇಳ್ತಾರೆ, ನಿಮ್ಮಂಥವ್ರೆಲ್ಲ ಹತ್ತಬಾರ್ದು. ಆನಂತರ ಬೆಂಗಳೂರಿನಲ್ಲಿ ಇನ್ನೊಂದು ಘಟನೆ ನಡೀತು. ಒಂದು ಮಾಲಲ್ಲಿ ತುಂಬ ಒಂದು ವೇಳೆ ಏನೂ ಇಲ್ಲದ ವ್ಯಕ್ತಿ ಪಂಚೆ ಕಟ್ಕೊಂಡೋಗಿದ್ದಕ್ಕೆ ಆತನಾಗೆ ಮಾಲಲ್ಲಿ ನಿರಾಕರಿಸಿದರು. ಕೊನೆಗೆ ಆ ಮಾಲನ್ನು ಸರ್ಕಾರ 1 ವಾರ ಮುಚ್ಚಿತು ಅಂತ ಹೇಳ್ತದೆ. ಅಂದರೆ ಕೆಲವು ಸಾರಿ ಲೋಕದ ಜನ ಈಗಲೂ ಏನಂದರೆ, ಪಂಚೆ ಕಟ್ಟಿ ಬಂದಿದೆಯಾ, ನೀನು ಈ ರೀತಿಯಾಗಿ ಧೋತಿಯಲ್ಲಿ ಬಂದಿದೆಯಾ, ಈ ರೀತಿ ಬಂದರೆ ಇಲ್ಲಿ ಎಂಟ್ರಿ ಇಲ್ಲ. ಒಂದು ಒಳ್ಳೆಯ BMW ಇನ್ನೇನು ಕಾರ್ಸ್ ಇದೆ ಗೊತ್ತೆಯೋ, ಪೋರ್ಷು ಮತ್ತು ಏನು ಕಾರುಗಳಿದೆಯೋ, ಆ ಒಂದು ಕಾರುಗಳಿಗೆ ತಗೊಳ್ಬೇಕಾದ್ರೆ ಕೋಟ್ಯಾಧೀಶ್ವರರಾಗಿರಬೇಕು. ಸಾಧಾರಣ ರೈತ ಹೋದರೆ, ಸರ್ ಏನು ಬೇಕಾಗಿತ್ತು ನಿಮಗೆ, ನೀವು ಕೊಳ್ಳೋ ಅಂತ ಕಾಣಿಸ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ, ನೋಡೋಕ್ಕೂ ಬಿಡುವಂಥ ರೀತಿಯಲ್ಲಿ ಆಗೋದಿಲ್ಲ. ಸ್ಥಿತಿಯನ್ನು ನೋಡುತ್ತಾರೆ. ಆದರೆ ಪ್ರಿಯ ದೇವಜನವೇ, ದೇವರು ನಮಗೆ ಹೇಳುವಂಥದ್ದು ಇಲ್ಲಿ ಹೇಳ್ತಾ ಇದ್ರು, ಇಂಥ ಸುಸ್ಥಿತಿಯಲ್ಲಿರುವ ಜನರು ಧನ್ಯರು. ಸುಸ್ಥಿತಿ ಅಂದರೆ ಒಳ್ಳೆಯ ಸ್ಥಿತಿಯಲ್ಲಿರುವವರು ಧನ್ಯರು. ಈ ಲೋಕದಲ್ಲಿ ಕೋಟು ಸೂಟು, ಬಂಗಲೆ, ಒಳ್ಳೆ ಕಾರು, ಎಷ್ಟೋ KG ಬಂಗಾರ, ಬ್ಯಾಂಕ್ ಬ್ಯಾಲೆನ್ಸು ಎಲ್ಲವನ್ನು ಇಟ್ಟುಕೊಂಡಿರಬಹುದು. ಅದು ಸುಸ್ಥಿತಿ ಅಲ್ಲ. ಶರೀರದಲ್ಲಿ ಆರೋಗ್ಯ, ಮನಸ್ಸಿನಲ್ಲಿ ನೆಮ್ಮದಿ, ನಮ್ಮ ಆತ್ಮ ರಕ್ಷಣೆ, ಇದು ನಡೆದಿದೆಯಾ? ಇದು ಇಲ್ಲದೆ ಇದ್ದು ಎಷ್ಟು ಕೋಟಿ ಇದ್ದರೂ ಏನೂ ಪ್ರಯೋಜನ ಇಲ್ಲ. ದೇವರ ವಾಕ್ಯ ಹೇಳಿರುವುದು ಸತ್ಯ.
ದೇವರ ವಾಕ್ಯ ಹಣಕ್ಕೂ ಪ್ರಾಮುಖ್ಯತೆ ಕೊಡೋದಿಲ್ಲ, ಈ ಲೋಕದ ಕಾರ್ಯಗಳಿಗೆ ಪ್ರಾಮುಖ್ಯತೆ ಕೊಡುವುದಿಲ್ಲ. ಬದಲಾಗಿ ಇಲ್ಲಿ ಹೇಳ್ತದೆ, ಯಾರಿಗೆ ಕರ್ತನು ದೇವರಾಗಿರುತ್ತಾನೋ ಅವರು ಭಾಗ್ಯವಂತರು. ಇವತ್ತು ನೀವು ಭಾಗ್ಯವಂತರು, ನೀವು ಭಾಗ್ಯವಂತರು ದೇವಜನವೇ. ಕಳವಳ ಪಡಬೇಡ್ರಿ, ಯಾಕೆಂದರೆ ಕರ್ತನು ನಮ್ಮನ್ನು ರಕ್ಷಣೆಯ ಮಾರ್ಗದಲ್ಲಿ ನಡೆಸ್ತಾ ಇದ್ದಾರೆ. ನಿಮ್ಮ ಅವಶ್ಯಕತೆಗಳನ್ನು ದೇವರು ಖಂಡಿತ ಪೂರೈಸುತ್ತಾರೆ. ಸಾಲ ಬಾಧೆಗಳಲ್ಲಿ ನೀವಿದ್ದೀರಲ್ವಾ, ಎಷ್ಟೋ ನೋವು ಪಡ್ತಾ ಇದ್ದೀರಲ್ವಾ, ಏನು ಮಾಡ್ಬೇಕು ಪಾಸ್ಟ್ರೆ, ಕೆಲವು ವರ್ಷಗಳಿಂದ ಒದ್ದಾಡ್ತಾ ಇದ್ದೀನಿ. ಹೋರಾಡ್ರಿ ಸಾಲಗಾರರೇ, ಹೋರಾಡ್ರಿ. ಯಾಕೋಬನು ದೇವದೂತನೊಟ್ಟಿಗೆ ಹೋರಾಡಿದ ಹಾಗೆ ನೀವು ಸಾಲದೊಟ್ಟಿಗೆ ಹೋರಾಡ್ರಿ, ಸೋತ್ ಹೋಗಬೇಡ್ರಿ. ನಾನಿವತ್ತು ಹೇಳ್ತಾ ಇದ್ದೇನೆ, ಸಾಲಗಾರರಾಗಿರುವಂಥವರೇ ನೀವು ಕೈ ಬಿಟ್ಟುಬಿಡಬೇಡ್ರಿ, ನಿಮ್ಮ ವಿಶ್ವಾಸವನ್ನು ಬಿಟ್ಟುಬಿಡಬೇಡ್ರಿ. ಕರ್ತನು ನಿಮ್ಮನ್ನು ಕರುಣಿಸ್ತಾನೆ. ರಾತ್ರಿ ಹಗಲನ್ನದೆ ಪ್ರತಿನಿತ್ಯ ದೇವರೇ ನನಗೆ ಆಲೋಚನೆ ಕೊಡು, ನಾನು ಯಾವ ಕೆಲಸ ಮಾಡಬೇಕು, ನಾನು ಏನು ಮಾಡಬೇಕು, ಅಯ್ಯ ನಾನು ಸಾಲ ತೀರಿಸ್ಬೇಕಂತ ನಾನು ಒದ್ದಾಡ್ತಾ ಇದ್ದೀನಿ. ನನ್ನ ಮನೆಯವರು ನನ್ನೊಟ್ಟಿಗೆ ಹೊಂದಾಣಿಕೆ ಇಲ್ಲ, ನನಗೆ ಸಹಾಯ ಮಾಡ್ತಾ ಇಲ್ಲ, ನನ್ನೊಟ್ಟಿಗೆ ಹೋರಾಡ್ತಾ ಇಲ್ಲ. ನಾನು ಒಬ್ಬಳೇ ಏನು ಮಾಡಲಿ, ನಾನು ಒಬ್ಬನೇ ದುಡಿದು ನನ್ನ ಸಾಲವನ್ನು ಹೇಗೆ ತೀರಿಸಲಿ ಎಂದು ಬಾಧೆ ಪಡ್ತಾ ಇದ್ದೀರಾ? ಈ ವಾಕ್ಯವನ್ನು ನಂಬಿ ಇವತ್ತು ಒಂದು ನಿಮಿಷ ನೀವು ಪ್ರಾರ್ಥನೆ ಮಾಡಿರಿ. ತಂದೆಯೇ, ನನ್ನಿಂದ ಆಗದಯ್ಯ, ನಿನ್ನಿಂದ ಎಲ್ಲವೂ ಸಾಧ್ಯವಯ್ಯ, ನಿನ್ನಿಂದ ಸಮಸ್ತವೂ ಸಾಧ್ಯ ಎಂದು. ಆದರೂ ನಾನು ಬಿಡುವುದಿಲ್ಲಪ್ಪ ಕರ್ತನೇ, ಹೋರಾಡುತ್ತೇನೆ ದೇವರೇ. ಸಾಲ ತೀರುವ ತನಕ ಹೋರಾಡುತ್ತೇನೆ, ಒಳ್ಳೆಯ ಆರೋಗ್ಯ ಸಿಗುವ ತನಕ ಹೋರಾಡುತ್ತೇನೆ, ನನ್ನ ಜೀವಿತ ಸರಿಯಾಗುವ ತನಕ ಹೋರಾಡುತ್ತಲೇ ಇರುತ್ತೇನೆ. ಹೇಳಬೇಕು, ಕರ್ತನೇ ಬಿಡುವುದಿಲ್ಲಪ್ಪ, ನೀನು ಆಶೀರ್ವದಿಸದ ಹೊರತು ನಾನು ಬಿಡುವುದಿಲ್ಲ ಎಂದು ಯಾಕೋಬನು ಹೋರಾಡಿದ ಹಾಗೆ ನೀವು ಅಪ್ಪ, ನೀನು ನನ್ನನ್ನು ಕರುಣಿಸದೆ ಆಶೀರ್ವದಿಸದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ ಅಪ್ಪ ಎಂದು ನಾವು ಪ್ರಾರ್ಥಿಸಬೇಕು. ಹಣಕ್ಕಾಗಿ ಅಲ್ಲ ನಾವು ಹೋರಾಡುವುದು, ಆಸ್ತಿ ಐಶ್ವರ್ಯಕ್ಕಾಗಿ ಅಲ್ಲ ಓಡಾಡುವುದು, ಬದಲಾಗಿ ಕರ್ತನ ಕೃಪಾ ವರಗಳಿಗಾಗಿ ನಾವು ಹೋರಾಡುವಂಥವರಾಗಿದ್ದೇವೆ. ಇವತ್ತು ದೇವಜನವೇ, ನೀವು ನಾನು ಹೋರಾಟವನ್ನು ನಿಲ್ಲಿಸದೇ ಇರೋಣ. ಯಾಕೆಂದರೆ ಕರ್ತನ ನಮಗೆ ಯಾಕೋಬನ ಮೂಲಕ ಅದನ್ನು ತಿಳಿಸಿಕೊಟ್ಟಿದ್ದಾನೆ. ಹೋರಾಡೋಣ. ಸಮಸ್ಯೆ ವಿರುದ್ಧ, ನಮ್ಮ ಕುಟುಂಬಕ್ಕೆ ಎದುರಾಗಿರುವಂಥ ಸಂಕಟಗಳಿಗೆ ವಿರುದ್ಧ, ಶಾಪಗಳಿಗೆ ವಿರುದ್ಧ, ಮಾಟಮಂತ್ರಗಳಿಗೆ ವಿರುದ್ಧ, ಮನುಷ್ಯ ಕಲ್ಪಿತವಾದಂಥ ಭಯಗಳಿಗೆ ವಿರುದ್ಧವಾಗಿ ನಾವು ಹೋರಾಡೋಣ. ನಿಂತು ಕರ್ತನು ನನ್ನ ಕಡೆಯಲ್ಲಿದ್ದಾನೆ, ನಾನು ಜಯಿಸುವ ತನಕ ಹೋರಾಡುತ್ತಲೇ ಇರುತ್ತೇನೆಂಬುದನ್ನು ನಾವು ಮಾಡಬೇಕು. ದೇವರು ಹೇಳ್ತಾನೆ, ನೀವು ಸಣ್ಣ ಮಕ್ಕಳಾಗಿದ್ದರು, ಯೌವನಸ್ಥರಾಗಿದ್ದರು, ನಮ್ಮ ಜೀವಿತದಲ್ಲಿ ಸಮಸ್ಯೆ ಇದ್ದಾಗ ಮಾತ್ರ ಅಲ್ಲ ಹೋರಾಟ ಮಾಡುವುದು, ಸಮಸ್ಯೆ ಇದ್ದಾಗ ಮಾತ್ರ ಅಲ್ಲ ಕರ್ತನೊಟ್ಟಿಗೆ ನಾವು ಬರುವುದು. ನಾವು ಎಲ್ಲ ಸಮಯಗಳಲ್ಲಿ ಕರ್ತನ ಬಳಿಯಲ್ಲಿ ಬಂದು ನಾವು ಏನು ಮಾಡಬೇಕಂದ್ರೆ ಹೋರಾಡುವಂಥವರಾಗಿರಬೇಕು. ಅದಕ್ಕೆ ಕೀರ್ತನೆಗಾರನು ಹೇಳುತ್ತಾನೆ, ಕೀರ್ತನೆ 71:5 ವಚನದಲ್ಲಿ, ಕರ್ತನಾದ ಯೆಹೋವನೇ, ಬಾಲ್ಯಾರಭ್ಯ ನನ್ನ ನಿರೀಕ್ಷೆಯು ಭರವಸವು ನೀನಲ್ಲವೇ. ಬಾಲ್ಯದಿಂದ ಯೌವನ ಪ್ರಾಯದಿಂದ ಹಿಡಿದು ಗೃಹಸ್ಥನವರೆಗೂ ಎಲ್ಲ ಸಮಯಗಳಲ್ಲಿ ನನ್ನ ನಿರೀಕ್ಷೆ, ನನ್ನ ಭರವಸೆಯು ನೀನೇ ಅಲ್ಲವೇ ಎಂದು ದೇವರ ವಾಕ್ಯ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಪ್ರೀತಿಯ ದೇವಜನವೇ, ನಾವು ಯಾವತ್ತಿಗೂ ಕೂಡ ನಮ್ಮ ಕೆಲಸ ಕಾರ್ಯವನ್ನು ಬಿಟ್ಟು ಬಿಡಬಾರದು. ನಾವು ಕರ್ತನಲ್ಲಿ ವಿಶ್ವಾಸವನ್ನು ಇಟ್ಟವರಾಗಿರಬೇಕು. ಕರ್ತನ ಒಂದು ದಿವಸ ನಮ್ಮ ಭರವಸೆಯನ್ನು ನೆರವೇರಿಸುವಂಥವನು ಆಗಿದ್ದಾನೆ. ಕೀರ್ತನೆಗಾರನು 84:12 ಸೇನಾಧೀಶ್ವರನಾದ ಕರ್ತನೇ, ನಿನ್ನಲ್ಲಿ ಭರವಸೆ ಇಡುವ ಮನುಷ್ಯನು ಧನ್ಯನು ಎಂದು ಹೇಳುತ್ತಾ ಇದ್ದಾನೆ. ಇವತ್ತು ಯೇಸು ಕ್ರಿಸ್ತರು ನಮಗಾಗಿ ಮಾಡಿದ ಆ ಒಂದು ತ್ಯಾಗದಲ್ಲಿ, ಆ ಕಲ್ವಾರಿ ಶಿಲುಬೆಯಲ್ಲಿ ನಮಗಾಗಿ ಮಾಡಿದಂಥ ಕಾರ್ಯ, ಪ್ರಾಣತ್ಯಾಗ ಮಾಡಿ ಪ್ರಾಣವನ್ನು ಬಿಟ್ಟು ರಕ್ತವನ್ನು ಸುರಿಸಿ ನಮ್ಮ ಪಾಪಗಳನ್ನು ತೊಳೆಯಲಿಕ್ಕಾಗಿ ಆತನಿರುವಾಗ, ದೇವರೇ, ನೀನು ನನ್ನ ಪಾಪಗಳನ್ನು ಕ್ಷಮಿಸದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ. ನನ್ನ ಪಾಪಗಳು ಕಡುಕಂಪಾಗಿದ್ದರು ಹಿಮದ ಹಾಗೆ ಬೆಳ್ಳಗೆ ಮಾಡುವಾತನೇ ನಿನ್ನನ್ನು ಬಿಡುವುದಿಲ್ಲ, ನನ್ನನ್ನು ಕ್ಷಮಿಸು ಎಂದು ಹೋರಾಡಬೇಕು. ನಮ್ಮನ್ನು ದೇವರು ಕ್ಷಮಿಸ್ತಾರೆ. ಅದಕ್ಕೆ ಮೊದಲ ಪೇತ್ರನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ, ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿ ಆತನಿಗೆ ಪ್ರಭಾವವನ್ನು ಕೊಟ್ಟ ದೇವರಲ್ಲಿ ನೀವು ಆತನ ಮೂಲಕ ನಂಬಿಕೆ ಇಟ್ಟವರಾದಿರಷ್ಟೇ. ಈಗಿರಲಾಗಿ ನಿಮ್ಮ ನಂಬಿಕೆಯು ನಿರೀಕ್ಷೆಯು ದೇವರಲ್ಲಿಯೇ ನೆಲೆಗೊಂಡಿವೆ. ನಿಮ್ಮ ನಂಬಿಕೆಯು ನಿಮ್ಮ ನಿರೀಕ್ಷೆಯು ದೇವರಲ್ಲಿ ನೆಲೆಗೊಂಡವೆ ಎಂದು ಹೇಳುತ್ತಾ ಇದ್ದಾನೆ. ಪ್ರೀತಿಯ ದೇವಜನವೇ, ಇವತ್ತು ನೀವು ನಾನು ಒಂದು ನಂಬಿಕೆ ನಿರೀಕ್ಷೆಯಲ್ಲಿ ಇದ್ದೇವೆ.
ಕರ್ತನ ಮೇಲೆ ಭರವಸೆ ಇಡುತ್ತಾ ಇದ್ದೇವೆ. ಬಿಟ್ಟು ಬಿಡುವುದು ಬೇಡ, ಸೋತು ಹೋಗುವುದು ಬೇಡ, ಹಿಂದಕ್ಕೆ ತಿರುಗಿ ನೋಡುವುದು ಬೇಡ. ಮುಂದಕ್ಕೆ ಹೆಜ್ಜೆ ಇಟ್ಟಿದ್ದೇವೆ. ಸಾವೋ ನೋವೋ, ಸಂಕಟವೋ ವೇದನೆಯೋ, ಅದು ಯಾವುದೇ ಆಗಿರಲಿ, ಲಾಭವಾಗಿ ನಷ್ಟವಾಗಲಿ, ನೀವು ತೀರ್ಮಾನಿಸಿ ನಂಬಿಕೆ ಇಡುವುದಾದರೆ ಕರ್ತನು ನಿಮ್ಮ ನಂಬಿಕೆಯನ್ನು ಖಂಡಿತ ನಿರೂಪಿಸುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣವ. ಪ್ರೀತಿಯ ಪರಮ ತಂದೆಯಾದ ದೇವರೇ, ಈ ದಿನವೂ ಉತ್ತಮವಾದಂಥ ಈ ಸಂದೇಶದ ಮೂಲಕ ನಮ್ಮನ್ನು ಧೈರ್ಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಹೋರಾಡುತ್ತಲೇ ಇರಿ ಎಂದು ನೀವು ನಮಗೆ ಕಲಿಸಿಕೊಡುವುದಕ್ಕಾಗಿ ಸ್ತೋತ್ರ. ಯಾಕೋಬನು ಹೇಗೆ ಅಪ್ಪ ಕರ್ತನೆ ನಂಬಿಕೆ ನಿರೀಕ್ಷೆಯಿಂದ ಕರ್ತನೇ ದೇವರೇ ಹೋರಾಡಿದನು, ಅವನು ಧನ್ಯನಾದನಪ್ಪ, ಸುಸ್ಥಿತಿಗೆ ಬಂದನು. ಅದೇ ರೀತಿಯಲ್ಲಿ ಎಲ್ಲ ದೈವಾಶೀರ್ವಾದಗಳಿಗಾಗಿ, ಪಾಪ ಪರಿಹಾರಕ್ಕಾಗಿ, ನಮ್ಮ ಕುಟುಂಬದ ಸ್ಥಿತಿಗಾಗಿ, ನಮ್ಮ ಸಾಲದ ವೇದನೆಗಳಿಗಾಗಿ ನಿಮ್ಮ ಹತ್ರ ನಾವು ಕರ್ತನೆ ಪ್ರಾರ್ಥನೆಯಲ್ಲಿ ಹೋರಾಡುತ್ತೇವೆ, ನಂಬಿಕೆಯಿಂದ ಹೋರಾಡುತ್ತೇವೆ, ನಿರೀಕ್ಷಿಸಿಕೊಂಡು ಭರವಸೆಯಿಂದ ಹೋರಾಡುತ್ತೇವೆ. ನಮ್ಮ ಭರವಸೆಯನ್ನು, ನಂಬಿಕೆಯನ್ನು ಖಂಡಿತವಾಗಿಯೂ ಸ್ಥಿರಪಡಿಸುವಾತನು ನೀವಾಗಿರುವುದಕ್ಕಾಗಿ ಸ್ತೋತ್ರ ಸ್ತೋತ್ರ. ಏಸಪ್ಪ, ಈ ದಿನದಲ್ಲಿ ಯಾರೆಲ್ಲ ಹೌದಪ್ಪ ನನ್ನನ್ನು ಕರುಣಿಸು ದೇವ, ನಾನು ನನ್ನ ಹೋರಾಟದಲ್ಲಿ ನನಗೆ ಪ್ರತಿಫಲವನ್ನು ಕೊಡುದೇವ ಎಂದು ಕೇಳಿಕೊಳ್ಳುತ್ತಿದ್ದಾರೋ ಅವರ ಹೋರಾಟದಲ್ಲಿ ಜಯವನ್ನು ಕೊಡುವ ದೇವರು ನೀವಾಗಿದ್ದೀರಾ. ಸ್ತೋತ್ರ ಅಪ್ಪ, ಇವರ ಹೋರಾಟದಲ್ಲಿ ನೀನು ಹತ್ತಿರ ಇರು, ಇವರು ಹೋರಾಡುವಾಗ ಕರುಣಿಸು, ಕೃಪೆಯನ್ನು ತೋರಿಸು ಅಪ್ಪ ಕರ್ತನೆ. ಯಾಕೋಬನು ಹೋರಾಡಿದಾಗ ಕೊನೆಗೆ ಅವನಿಗೆ ಬೇಕಾಗಿರುವುದನ್ನು ಅನುಗ್ರಹಿಸಿದ್ದೀರಿ. ಅದೇ ರೀತಿಯಲ್ಲಿ ನಮಗೂ ನೀವು ಅನುಗ್ರಹ ಮಾಡುತ್ತೀರೆಂದು ನಾವು ನಂಬುತ್ತಾ ಇದ್ದೇವೆ. ಪ್ರಾರ್ಥನೆಗಳಲ್ಲಿ ಹೋರಾಡುವ ಶಕ್ತಿ ಕೊಡ್ರಿ ಅಪ್ಪ, ವಾಕ್ಯದಲ್ಲಿ ಭರವಸೆ ಇಡುವಂಥ ಶಕ್ತಿ ಕೊಡ್ರಿ, ನಿಮ್ಮನ್ನು ಹಿಂಬಾಲಿಸುವಂಥ ಭರವಸೆಯನ್ನು ಕೊಡ್ರಿ ಅಂತ ಪ್ರಾರ್ಥನೆ ಮಾಡುತ್ತಾ ಇದ್ದೀವಿ. ಯಾಕೆಂದ್ರಪ್ಪ ನಿನ್ನ ನಾಮ ನಮಗೆ ಆಶ್ರಯ, ನೀವೇ ನಮಗೆ ಆಧಾರ, ನಿಮ್ಮನ್ನೇ ನಾವು ನಂಬಿದ್ದೇವಪ್ಪ. ನಿಮಗೆ ಕೋಟಿ ಕೋಟಿ ವಂದನೆಗಳು ದೇವಾ. ಈ ದಿನ ಯಾರೆಲ್ಲ ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಅಯ್ಯ ಯಾಕೋಬನಂತೆ ನಾನು ಕೂಡ ಹೋರಾಡುತ್ತಿದ್ದೇನೆ, ನನ್ನ ಹೋರಾಟದಲ್ಲಿ ನನಗೆ ಜಯವನ್ನು ಕೊಡಪ್ಪ ಎಂದು ಕೇಳಿಕೊಳ್ಳುತ್ತಿದ್ದಾರೋ ಅವರಿಗೆ ಯಾಕೋಬನಂತೆ ಅನುಗ್ರಹಿಸು. ಯಾಕೋಬರಾಗಿರುವ ಅವರು ಇಸ್ರಾಯೇಲರಂತೆ ಅವ ಹೆಸರಿನಂತೆ ಆಶೀರ್ವದಿಸಲ್ಪಡಲಿ ಅಂತ ಬೇಡಿಕೊಳ್ಳುತ್ತಾ ಇದ್ದೇವೆ. ಕರುಣಾಮೂರ್ತಿಯೇ, ಈ ದಿನವೆಲ್ಲ ಜೊತೆಯಲ್ಲಿದ್ದು ಸಾಲಗಾರರನ್ನು ಸಾಲಗಳಿಂದ ಬಿಡುಗಡೆಗೊಳಿಸು, ರೋಗಗಳಿಂದ ಬಿಡುಗಡೆಗೊಳಿಸು, ಕುಡುಕತನ ಕೆಟ್ಟತನದಿಂದ ಬಿಡುಗಡೆಗೊಳಿಸು, ಮಕ್ಕಳು ಯವ್ವನಸ್ಥರು ದಾರಿ ತಪ್ಪದ ಹಾಗೆ ಅನುಗ್ರಹಿಸು, ವೃದ್ಧರನ್ನು ಕರುಣಿಸಿ ಅವರಿಗೆ ಹೊಸ ಚೈತನ್ಯವನ್ನು ಬಲವನ್ನು ಕೊಡು. ನಾವೆಲ್ಲರೂ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರುವಂತೆ ನೀವೇ ನಮ್ಮನ್ನು ಅನುಗ್ರಹಿಸಬೇಕೆಂದು ನಮ್ಮ ಕರ್ತನು, ನಮ್ಮ ರಕ್ಷಕನು, ನಮ್ಮ ದೇವರು ಆಗಿರುವಂಥ ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್ ಆಮೇನ್. ನನ್ನ ಪ್ರೀತಿಯುಳ್ಳ ದೇವಜನವೇ, ನೀವೆಲ್ಲರೂ ಈ ವಾಕ್ಯವನ್ನು ಕೇಳಿ ಕರ್ತನಲ್ಲಿ ನಂಬಿದ್ದೀರಾ. ಕರ್ತನು ನಿಮಗೆ ಜಯವನ್ನು ಕೊಡಲಿ, ನಿಮ್ಮನ್ನು ಅನುಗ್ರಹಿಸಲಿ. ದೇವರಿಗೆ ಸ್ತೋತ್ರ. ಶಲೋಮ್. ಪ್ರೈಸ್ ದ ಲಾರ್ಡ್. ಶುಭ ದಿನ.